सदायु पुरुषशतेन्द्रिय आयुष्यवेन्द्रिये प्रतिष्ठते रोचन रोचमान शोभन शोभमानः दीर्घ सुमंगली भव। ಯಶಸ್ವಿ ಆಗಲಿ ಅಂತ ಎಲ್ಲ ರಘು ಶಾಂತ ಇಲ್ಲೋ ಇದ್ದಿದ್ಯೋ ಏನಿಲ್ಲ ಗೌಡ್ರೆ, ನಮ್ಮ ಮಗಳು SSLC ಪಾಸ್ ಆಗೋಣ ಶಾಲೆಗೆ ಹೌದು, ಒಳ್ಳೆ ಕೆಲಸ ಆಯ್ತು, ಕರ್ಕಬ ಬೇಗ. ಇಡೀ ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ಬೆಳಗಿನ ಶುಭೋದಯ. ಇವತ್ತು ಬಹಳ ಅತ್ಯದ್ಭುತವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ನಮ್ಮ ಈ ಕಿರುಚಿತ್ರದ ಚಾಲನೆ, ಗಂಡ ಬಾರಿಗೆ ಹೆಂಡತಿ ಟೂರಿಗೆ ಇಷ್ಟು ಅದ್ಭುತವಾಗಿದೆ ಈ ಒಂದು ಮೆಸೇಜ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ, ಲೋಕೇಶ್ವರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಈ ಕಿರುಚಿತ್ರ ಮಾಡ್ತಾಯಿನಿ ಬನ್ನಿ ಅಂತ ಕರೆದಾಗ ನನಗೆ ಬಹಳ ಸಂತೋಷ ಆಯಿತು. ಇದು ನನ್ನ ಪ್ರಪ್ರಥಮ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಈ ಚಾಲನೆಗೆ, ಅದು ಒಂದು ಖುಷಿ. ಯಾಕೆ ಅಂದರೆ ಇದರ ಮೇನ್ ಕಾನ್ಸೆಪ್ಟ್ ಏನಂದರೆ ಒಂದು ಒಳ್ಳೆ ಮೆಸೇಜ್ ನಾವು ಇಲ್ಲಿ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸ್ಬೇಕು ಅನ್ನೋ ಒಂದು ಹಂಬಲ ಮನೋವಿಜ್ಞಾನಿಯಾಗಿ ಸರ್ ನನಗೆ ಇದ್ರ ಬಗ್ಗೆ ಹೇಳಿದಾಗ ನಾನು ಸ್ವಲ್ಪ ಈ ಕಥೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್, ಏನಿರ್ಬೋದು ಮೆಸೇಜ್ ಅಂತ ಕೇಳಿಕೊಂಡೆ. ಬಹಳ ಅದ್ಭುತವಾದ ಮೆಸೇಜ್ ಇದೆ. ಎಲ್ಲರೂ ನೀವು ಕಾತುರತೆಯಿಂದ ಇದನ್ನು ನೋಡಿ ಕೊನೆಗೆ ನೀವು ಆ ಮೆಸೇಜ್ನ ತಿಳ್ಕೋಬೇಕು, ಅದು ಖುಷಿ ನನಗೆ. ನೋಡಿ, ನಮ್ಮ ಸರ್ಕಾರ ಸತತವಾಗಿ 3 ವರ್ಷದಿಂದ ನಮ್ಮ ಈ 5 ಯೋಜನೆಗಳನ್ನು ಬಹಳ ಪ್ರಬಲವಾಗಿ ಎಲ್ಲರಿಗೂ ಮುಟ್ಟುವಂತೆ ಒಂದು ಭಾಳ ಅದ್ಭುತವಾದ ಒಂದು ಕೆಲಸ ಮಾಡಿದೆ ಅಂತ ಹೆಮ್ಮೆಯಾಗಿ ಮನೋವಿಜ್ಞಾನಿಯಾಗಿ ನಾನು ಹೇಳ್ಕೊಳ್ತೀನಿ. ಬಿಕಾಸ್ ಆ್ಯಸ್ ಯು ನೋ, ಲೈಕ್ ಮನೋವಿಜ್ಞಾನಿಯಾಗಿ ಆಲ್ವೇಸ್ ಐ ಥಿಂಕ್ ಅಬೌಟ್ ದ ಪಾಸಿಟಿವ್ ಆ್ಯಟಿಟ್ಯೂಡ್ಸ್, ಪಾಸಿಟಿವ್ ಆಸ್ಪೆಕ್ಟ್ಸ್ ಏನಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಲ್ಲಿ ಇಲ್ಲಿ ಅಸಮಾಧಾನಗಳು ಇರ್ಬೋದೋ ಏನೋ, ಬಟ್ ಈ 5 ಯೋಜನೆಗಳು ಇದೆಯಲ್ಲ ಬಹಳ ಅತ್ಯದ್ಭುತ. ಮೊದಲನೆಯ ಯೋಜನೆ ಗೃಹ ಜ್ಯೋತಿ ಯೋಜನೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಕರೆಂಟ್ ಫ್ರೀ, ಎಲ್ಲೆಲ್ಲಿ ಕರೆಂಟು ಇಲ್ಲ, ಕರೆಂಟ್ ಫ್ರೀ ಅಂದಾಗ ಒಂದು ಮನೆಗೆ ಬೆಳಕನ್ನು ಕೊಟ್ಟಂತೆ, ಆ ಬೆಳಕನ್ನು ಜ್ಯೋತಿಯನ್ನು ಕೊಟ್ಟಂತೆ, ಎಷ್ಟು ಸಮಾಧಾನ ನೋಡಿ. ಹಳ್ಳಿಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಈಗ ಕರೆಂಟ್ ಸಿಕ್ಕಿದೆ ಅಂದಮೇಲೆ ಫ್ರೀ ಕರೆಂಟ್, ಎಷ್ಟು ಸಂತೋಷ ನೋಡಿ. ಇದೆಷ್ಟು ಅದ್ಭುತವಾಗಿ ಅವರು ನಮ್ಮ ಕರ್ನಾಟಕದ ಜನತೆಗೆ ಕೊಟ್ಟಿರೋದ್ರಿಂದ ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೇರ್ ಫಸ್ಟ್ ಯೋಜನೆ. ನಮ್ಮ ಎರಡನೇ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ನಂಗೆ ಭಾಳ ಖುಷಿ ಯೋಜನೆಯಲ್ಲಿ. ಯಾಕೆಂದರೆ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗ ಕೆಲವರ ಒಂದು ಒಡನಾಟದಲ್ಲಿ ನಾನು ಅವ್ರನ್ನೆಲ್ಲ ಮಾತಾಡಿಸಿದ್ದೆ, ಇಲ್ಲ ಅಂತಲ್ಲ, ಅದರಲ್ಲಿ ಖುಷಿ. ಕುಟುಂಬದ ಒಂದು ಸದಸ್ಯಗೆ 2,000 ರೂಪಾಯಿ ಈ ನಮ್ಮ ಕರ್ನಾಟಕ ಕೊಡ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಚಿಕ್ಕ ಮೊತ್ತವಾಗಿದ್ರು ಎಲ್ಲೋ ಒಂದು ಮನೆಯ ಒಂದು ಹೆಂಗಸಿಗೆ ಅದು ಎಲ್ಲಾದರೂ ಆ ಮನೆ ಒಂದು ಆಡಳಿತದಲ್ಲಿ ಅದು ಉಪಯೋಗ ಆಗ್ತಾ ಇದೆ ಅಂದರೆ ಬಹಳ ಖುಷಿ, ಹೌದು ಅಲ್ವೋ? ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಸಣ್ಣದ ಒಂದು ಅಮೌಂಟ್ ಆಗಿದ್ರು ಸಹ ಅವಳು ಎಲ್ಲರೂ ಒಂದು ತನ್ನ ಸಂಸಾರಕ್ಕೆ ಅದನ್ನು ಯೂಸ್ ಮಾಡ್ಕೊಂಡಿರ್ತಾಳೆ ಹೆಣ್ಮಗಳಾಗಿ. ಇದರಲ್ಲೂ ಅನೇಕ ಅಡಚಣೆಗಳು ಇದು ಮಾಡಿದ್ರು. ನಾನು ಹೇಳೋದು ಪಾಸಿಟಿವ್ ಆಗಿ ದೇ ಆರ್ ಯೂಸಿಂಗ್ ದಿಸ್ ಅಲ್ಲ. ಎಷ್ಟು ಅದ್ಭುತವಾದ ಯೋಜನೆ ನೋಡಿ. ಎರಡನೇ ಯೋಜನೆ ಇದೆಯಲ್ಲ ಗೃಹಲಕ್ಷ್ಮಿ ಯೋಜನೆ, ವೆರಿ ಅಪ್ರಿಷಿಯಬಲ್. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ. ಅನ್ನದಾನ ಶ್ರೇಷ್ಠದಾನ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅನ್ನದಾನ ಶ್ರೇಷ್ಠದಾನ. ಅದರಲ್ಲೂ ಒಂದೊಂದು ಮನೆಗೆ 5-5 kg ಅಕ್ಕಿನ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಅಕ್ಕಿಗಳನ್ನ ಕೊಟ್ಟಾಗ ಅವ್ರಿಗೆ ಅಲ್ಲಿ ಅದನ್ನು ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ದುಡ್ಡು ಹಾಕಿದ್ದಾರೆ ನಮ್ಮ ಗೌರ್ಮೆಂಟ್ ಅಂದಾಗ ಎಷ್ಟು ಖುಷಿ ಆಗುತ್ತೆ. ಈ ಅನ್ನ ಯೋಜನೆ ಇದೆಯಲ್ಲ ಶ್ರೇಷ್ಠ ಯೋಜನೆ. ನೆಕ್ಸ್ಟು ಶಕ್ತಿ ಯೋಜನೆ. ಇದರಲ್ಲಿ ಭಾಳ ಕಾಮೆಂಟ್ಸ್ ಬರ್ತಾಯಿತ್ತು. ನಮ್ಮ ಹೆಣ್ಮಕ್ಳೆಲ್ಲ ನೋಡಿ, ನಮ್ಮ ಕಾನ್ಸೆಪ್ಟ್ ಆಫ್ ದಿಸ್ ಕಿರುಚಿತ್ರ ಇದ್ರ ಮೇಲೆ ನಿಂತಿದೆ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಬಗ್ಗೆ. ಇಟ್ಸ್ ಲೈಕ್ ಎ ಬಸ್. ಏನು ಹೆಣ್ಮಕ್ಳೆಲ್ಲ ದಾರಿಲೇ ನಿಂತ್ಬಿಡ್ತಾರಾ, ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರಾ ಅಂತ ಸುಮಾರು ಟ್ರೋಲೆಲ್ಲ ನಾವು ನೋಡಿದ್ವಿ ಎಲ್ಲದರಲ್ಲೂ. ಬಟ್ ಬಿಲೀವ್ ಇಟ್ ಆರ್ ನಾಟ್, ಲೈಕ್ ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಎಂಪ್ಲಾಯ್ಡ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಎಲ್ಲರಿಗೂ ಈ ಬಸ್ಸಿನ ಒಂದು ಯೋಜನೆ ಹೆಣ್ಮಕ್ಳಿಗೆ ಕೊಟ್ಟಿದ್ರಲ್ಲ, ಅದು ಬಹಳ ಅದ್ಭುತ. ಪಾಪ ಎಲ್ಲೆಲ್ಲಿಂದನೂ ತಲುಪ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದ್ಸಲ ಇದೇ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡಿದಾಗ ನನ್ನ ಪಕ್ಕದಲ್ಲಿ ಒಂದು ತರಕಾರಿನ ತೊಗೊಂಡು ಹಳ್ಳಿಯಿಂದ ಒಂದು ಹೆಂಗಸ್ ಬರ್ತಾ ಇದ್ಲು. ಅವಳನ್ನ ಸುಮ್ಮನೆ ಕೇಳಿದೆ, ಇಲ್ಲ ಇದ್ರ ಬಗ್ಗೆ ಕೇಳಿದೆ, ಆ್ಯಕ್ಚುಲಿ ಈ ಯೋಜನೆ ಬಗ್ಗೆ ಕೇಳಿದಾಗ ಅವಳು ಎಷ್ಟು ಸೊಗಸಾಗಿ ನನಗೆ ಹೇಳ್ಕೊಟ್ಲು ಅಂದರೆ, ಅಮ್ಮ ನಾನು ನಿಜವಾಗ್ಲೂ ಒಂದಿನಕ್ಕೆ 250 ರೂಪಾಯಿ, ನಾನು ಅಷ್ಟು ದೂರದಿಂದ ಬರ್ತಾಯಿನಿ, ಆ ಬಸ್ಸಿನ ಒಂದು ದುಡ್ಡು, ನಮಗೆ ಕೊಡೋ ಒಂದು ದುಡ್ಡಲ್ಲಿ ಒಂದು ದಿನಕ್ಕೆ 250 ರೂಪಾಯಿ ನಾನು ಲಾಭ ಮಾಡಿ ಮನೆಗೆ ಹೋಗಿ ನನ್ನ ಮಕ್ಕಳನ್ನ, ನನ್ನ ಗಂಡನ ಎಲ್ಲರನ್ನೂ ಸಾಕ್ತಾಯಿನಿ ಅಂದಾಗ ಬಹಳ ಖುಷಿ ಆಯಿತು. ನೋಡಿ ಎಂತೆಂಥ ಯೋಜನೆಗಳಿದೆ ಅಂತ. ನಮ್ಮದು ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಗ್ರ್ಯಾಜುಯೇಷನ್ ಅದಕ್ಕೆ ಬೇಕು, ಅವ್ರಿಗೆ ಅಂತ ಒಂದು ಸ್ಟೈಪೆಂಡ್ ಫಿಕ್ಸ್ ಮಾಡಿದ್ದಾರೆ.
3000 ರುಪೀಸ್. ಅದು ನಿಜವಾಗ್ಲೂ ಬೇಕು ಅನ್ಸುತ್ತೆ. ಯಾಕೆ ಗೊತ್ತಾ, ಗ್ರಾಮಾಂತರ ವಿದ್ಯಾರ್ಥಿಗಳೆಲ್ಲ ಇರ್ತಾರೆ. ಈಗ ಎಜುಕೇಷನ್ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಅವರಿಗೆ ಬರೋದು ಈಗ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಕೈಯಲ್ಲಿ ಅವ್ರಿಗೆ ಏನು ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡ್ರೆ ಮಾತ್ರ ಇದೆಲ್ಲ ಸಾಧ್ಯತೆ ಇದೆ. ನಾನು ಹೇಳ್ತಾ ಇರೋದು ಅಂತ ಈ ಜನಗಳಿಗೆ. ಪಾಪ ಈ ಯೋಜನೆಯಿಂದ ಎಷ್ಟು ವಿದ್ಯಾರ್ಥಿಗಳು ಇನ್ ದ ಸೆನ್ಸ್ ಲೈಕ್ ಈ ಗ್ರಾಜ್ಯುಯೇಟ್ ಆಗಿರೋರು, ಈ ಪೋಸ್ಟ್ ಗ್ರಾಜ್ಯುಯೇಟ್, ಡಿಪ್ಲೊಮಾ ಮಾಡಿರೋ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಯಾಕೆಂದರೆ ಒಂದು ಕಡೆಯಿಂದ ಒಂದು ಹೋಗ್ಲಿಕ್ಕೆ, ಅರ್ಜಿ ಹಾಕ್ಲಿಕ್ಕೆಲ್ಲ ತುಂಬ ಸಹಾಯ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಅದ್ಭುತವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡಪ್ ಆಗಿದೆ. ಸೊ ನಾನು ಇಡೀ ಕರ್ನಾಟಕ ಜನತೆಗೆ ಮನೋವಿಜ್ಞಾನಿಯಾಗಿ ಹೇಳೋದಿಷ್ಟೇ, ಅದ್ಭುತವಾದ ಒಂದು ಇದು 5 ಯೋಜನೆಗಳು. ಎಲ್ಲರೂ ಇದನ್ನು ಕರೆಕ್ಟಾಗಿ ಪಾಸಿಟಿವ್ ಆಗಿ ಸದುಪಯೋಗ ಪಡಿಸ್ಕೊಂಡಾಗ ರಿಯಲಿ ವಿ ಕ್ಯಾನ್ ಮೇಕ್ ಎ ಸೆನ್ಸ್ ಅಂತ. ಈವನ್ ನಾನು ಹೆಣ್ಮಕ್ಳಿಗೂ ಅದೇ ಹೇಳೋದು, ಇಷ್ಟೊಂದು ನಮ್ಮ ಸರ್ಕಾರ ನಮ್ಮ ಹೆಣ್ಮಕ್ಳಿಗೆ ಜೋಪಾನ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಮುಂದೆ ಬನ್ನಿ, ಏನಾದರೂ ಒಂದನ್ನು ಸಾಧನೆಯನ್ನು ಮಾಡಿ ನಿಮ್ಮ ಸಂಸಾರವನ್ನು ಚೊಕ್ಕವಾಗಿ ನೋಡ್ಕೊಂಡು ಹೋಗಿ. ವೆರಿ ಅಪ್ರಿಷಿಯಬಲ್. ಅದರಲ್ಲೂ ಎಲ್ಲರಿಗೂ ಇನ್ನೊಂದು ನನ್ನ ವಾಯ್ಸ್ ಏನಂತ ಹೇಳಿದ್ರೆ, ಈ ಒಂದು ಕಿರುಚಿತ್ರ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಅದರಲ್ಲೂ ನಮ್ಮ ಇವರು ಡೈರೆಕ್ಟರ್ ಲೋಕೇಶ್ವರ್ ಅವರು ಬಹಳ ಅದು ಕತೆ ಬರೆದಿರೋದು ಯಾರು ಸರ್, ತುಂಬ ಚೆನ್ನಾಗಿದೆ ಸರ್. ನಾನು ಇವರಿಗೆಲ್ಲ ಹೇಳೋದಿಲ್ಲ, ಕಾಯ್ದು ನೋಡಬೇಕು. ಈ ಮೆಸೇಜ್ನ ಇಡೀ ನಮ್ಮ ಬಿಲೀವ್ ಆರ್ ನಾಟ್, ಇಟ್ ಹ್ಯಾವ್ ಟು ಸ್ಪ್ರೆಡ್ ಫಾರ್ ದಿ ಗ್ಲೋಬ್ ಅಂತ ಹೇಳ್ತೀನಿ. ಈ ಒಳ್ಳೆ ಮೆಸೇಜ್ ನೀವು ಏನು ಕೊಡ್ತಾ ಇದ್ದೀರಾ ಅದು ಇಡೀ ಪ್ರಪಂಚಕ್ಕೆ ಹೋಗಬೇಕು. ಎಲ್ಲಕ್ಕಿಂತ ಖುಷಿ, ನನಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಈ ಯೋಜನೆಗಳನ್ನ ನಾವು ಕರ್ನಾಟಕದಲ್ಲಿ ಏನು ಅಳವಡಿಸ್ಕೊಂಡಿದ್ದೀವಿ, ಇನ್ನು ಕೆಲವು ರಾಜ್ಯಗಳಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ವೆರಿ ಅಪ್ರಿಷಿಯಬಲ್. ಲವ್ ಯು ಕರ್ನಾಟಕ, ಲವ್ ಯು ಮೈ ಗೌರ್ಮೆಂಟ್. ಇಲ್ಲ ಅಂತಲ್ಲ, ತುಂಬ ಖುಷಿ. ಬಟ್ ಜನತೆಗೆ ಇಡೀ ಕರ್ನಾಟಕ, ನನ್ನ ಪ್ರೀತಿಯ ಜನತೆಗೆ ಹೇಳೋದಿಷ್ಟೇ, ಜೋಪಾನವಾಗಿ ನಿಮ್ಮ ಯೋಜನೆಗಳು ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಮುಂದೆ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೇಖಾ ಮನಶಾಂತಿ, ಮನೋವಿಜ್ಞಾನಿ. ಧನ್ಯವಾದಗಳು.